ದೇವ. ಸಂಜಯ, ನಿನಗೆ ಶುಭವಾಗಲಿ. ಸಂಜಯ, ಹಸ್ತಿನಾವತಿಲಿ ಶ್ರೇಷ್ಠ ಇತರಾದಿಯಾಗಿ ಬಂಧುಗಳ ಸಮೇತ ಎಲ್ಲರೂ ಸೌಖ್ಯವೇ ಸಂಜಯ? ಸುಖ ಶಾಂತಿ ಇಲ್ಲದೆ ಹಸ್ತಿನಾವತಿಯ ಯಾವ ಶುಭಕ್ಷೇಮವನ್ನು ಹೇಳಲಿ ಧರ್ಮಪುತ್ರ. ಪೂರ್ವ ಪಶ್ಚಿಮ ವರದಕ್ಕೆ ಸಿಕ್ಕಿದ ಮರುವೆಯುವಂತಾಗಿದೆ ಪುರಾಣದ ಬಾಳು. ಭೀಷ್ಮ ದ್ರೋಣಾಧಿಕಾರಿಯಾಗಿ ಧೃತರಾಷ್ಟ್ರನಿಗೆ ಎಷ್ಟು ಸಮಾಧಾನ ಹೇಳಿದರೂ ಕೇಳದ ದೂರದ ಕೌರವರು ಹೆಜ್ಜೆ ಹೆಜ್ಜೆಗೂ ಯುದ್ಧವನ್ನೇ ಸಿದ್ಧ ಮಾಡುತ್ತಿರುವರು. ಅದಕ್ಕಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಂಡು ಬರಬೇಕೆಂದು ಪ್ರಭುಗಳು ನನ್ನನ್ನು ಇಲ್ಲಿಗೆ ಕಳಿಸಿರುವರು. ಆ ಕೌರವರು ಮಾಂಸ ಕಪ್ಪು ಚೆನ್ನಾಗಿದೆ ತಾನೇ ಕಡೆಯಲ್ಲಿ. ಸಂಜಯ, ಆ ಕೌರವೇಶ್ವರನು ಹಿತವನ್ನು ಸಿದ್ಧವನ್ನು ಮಾಡುವುದಕ್ಕೆ ಮೊದಲು ಗೋಹರಣದ ಸನ್ನಿವೇಶವನ್ನು ಗಂಧರ್ವನ ಸಂದರ್ಭವನ್ನು ನೆನಪು ಮಾಡಿಕೋ ಅಂತ ಹೇಳಿದರು. ಆ ದಿನ ಸಭೆಯಲ್ಲಿ ಮಾಡಿದ ಭೀಮಾರ್ಜುನರ ಪಂಥವು ಇನ್ನೂ ಮರೆತಿಲ್ಲವೆಂದು ಹೇಳಿದರು ಸಂಜಯ. ಸಂಜಯ, ನಾನಂತೂ ಹಿಂದೆ ಓದಿ ಹಿಂದೆ ಆಗಿರುವ ದುರಂತಗಳೆಲ್ಲ ಮರೆತು ನಮ್ಮ ಪಾಡಿಗೆ ನಾವು ಇಂದ್ರಪ್ರಸ್ಥಪುರದಲ್ಲಿರಲು ಸಿದ್ಧರಾಗಿದ್ದೇವೆ. ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟರೆ ಸಾಕು, ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ ಎಂದು ಹೇಳಿಬಿಡಿ ಸಂಜಯ. ಯಾದವದೀಶ, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ಸಂಜಯ, ಪಾಂಡವರೀಗ ಯುದ್ಧಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಹೀಗಡರಲ್ಲಿ ಆ ದುರ್ಯೋಧನನು ಯಾವುದನ್ನು ಬೇಕಾದವೆಂದು ಧರಿಸಲಿ ಸಂಜಯ. ಮುತ್ತೈದೆ ಮುಡಿಬಿಚ್ಚಿಸಿ ಮಾನದೊಂಬರವನ್ನು ಕಿತ್ತೆಸೆದು ತಮ್ಮ ಸರ್ವನಾಶವನ್ನು ತಾವೇ ತೊರೆದುಕೊಂಡಿದ್ದಾರೆ. ದುರುಳರ ನರಕ ಯಾತನೆಯನ್ನು ಸಹಿಸಲಾರದೆ ಕೃಷ್ಣ ಕೆಟ್ಟರು ಕಾಪಾಡುವೆಂದ ಕರೆದ ನೋವಿನ ಕರಡು ಕರಗದೆ ನನ್ನ ಹೃದಯ ನೆನಪಡುವುದೇ ಸಂಜಯ. ಕುರು ಕುರು ಪಾಂಡವರಲ್ಲಿ ಧರ್ಮ 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 ಯಾರ ಕಡೆಗಿದೆಯೋ ನಾನು ಅವರ ಪಕ್ಷವನ್ನು ಉಳಿಸುತ್ತೇನೆ ಎಂದು ನಿಮ್ಮವರಿಗೆಲ್ಲ ತಿಳಿಸಿಬಿಡು ಸಂಜಯ. ಮಧುಸೂದನ, ಸೋದರ ವಧೆಯನ್ನು ತಪ್ಪಿಸಲು ತಾವೊಂದು ಸರ ಹಸ್ತಿನಾವತಿಗೆ ಬಂದು ರಾಯವರ ಮಾಡಬಹುದಾಗಿದ್ದಲ್ಲವೇ? ಹಾಗಲಿ ಪ್ರಯತ್ನಿಸಿ ನೋಡೋಣ ಸಂಜಯ. ಧರ್ಮಪುತ್ರ ವಾಸುದೇವ, ನಾನಿನ್ನು ಹೋಗಿ ಬರುವೆನು. ನನಗೆ ಆಶೀರ್ವಾದಿಸಿ. ಹೋಗಿ ಬಾ ಸಂಜಯ, ನಿನಗೆ ಮಂಗಳವಾಗಲಿ. ನಿಮ್ಮ ನಿಜವಾದ ಅಭಿಪ್ರಾಯವನ್ನು ತಿಳಿಸಿದರೆ ಮುಂದಿನ ಕಾಲಕ್ಕೆ ಅನುಕೂಲವಾಗುವುದು.
ನಮಗೆ ಬರತಕ್ಕದ್ದು. ಒಬ್ಬ ಕೌರವನನ್ನು ಕೊಂದಿಗೋಸ್ಕರ ಇಡೀ ಹಸ್ತಿನಾವತಿಯ ಪ್ರಜೆಗಳನ್ನು ರಕ್ತರ ಕೆಡವಿನಲ್ಲಿ ಮುಳುಗಿಸುವುದು ಯಾವ ಧರ್ಮ? ನಮ್ಮವರಿಗೆ ನಮ್ಮ ರಾಜ್ಯವನ್ನು ಕೊಡದಿದ್ದರೂ ಹೋಗಲಿ, ನಮ್ಮ ಇವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಸಾಕು. ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ ದೇವ. ನೀನು ಬಯಸುವ 5 ಗ್ರಾಮಗಳು ಯಾವ ಯಾವ ಧರ್ಮಗಳ? ಇಂದ್ರಪ್ರಸ್ಥ, ಋತಪ್ರಸ್ಥ, ಜಯಂತಿ, ವಾರಣಾಸಿ, ವಾಸಂತಿ ಈ ಗ್ರಾಮಗಳನ್ನು ಕೊಟ್ಟರೆ ಸಾಕು ದೇವ. ಈ ಯುದ್ಧವನ್ನು ನಿಲ್ಲಿಸಿ ಬಿಡುತ್ತೇವೆ. ಸರಿ ಸರಿ, ನೀನಂತೂ ಯುದ್ಧ ವಿರೋಧಿ. ಬಾವಾ ವಾಯುನಂದನ, ವಾಸುದೇವ, ಅಣ್ಣನಾಗಬೇಕೆಂದೆ. ಇದಕ್ಕೆ ನಿನ್ನ ಅಭಿಪ್ರಾಯ? ಅಣ್ಣನಾಗಬೇಕೆಂದೆ ನಿನ್ನ ಇಚ್ಛೆದಂತೆ ಸಂಧಿಯನ್ನು ಮಾಡುವುದು ಬನ್ನಿ. ವಾ, ಏನಿದು? ಶತಾಬ್ರಸಿಂಹ ಫಲ ಸಮರ್ಥನಾದ ಈ ಭೀಮಸೇನನ ಬಾಯಲ್ಲಿ ಬರಬೇಕಾದ ಮಾತುಗಳೇ ಇವು. ಹೌದು, ಏನು ವಿನಯ, ಏನು ಶಾಂತಿ ಭಾವನೆ? ಕೃಷ್ಣ ನೀನು ನಿಜ ಭೀಮಸೇನನು ಮಾಯಾವಿ ಬಾವಾ ವಾಯುನಂದನ, ಒಂದು ಪುರಸಭೆಯಲ್ಲಿ ಮಾರ್ತಾಂಗಿ ಪಾಂಚಾಲಿಯ ಪರಾಮವಚನವಿರುವವೇ. ಕೋಪವೇಶದಲ್ಲಿ ಸುಯೋಧನ ತನಯವಿರುವವು. ನಿಮ್ಮ ಸತಿ ಪಾಂಚಾಲಿಯ ಶಿರೋಧನಗಳ ತಂಡ ಕೇವಲ ದುಶ್ಯಾಸನನು ಸೀಲಿನಿಂದ ಮಾಡಿದೆ ವೀರ ಪ್ರತಿಜ್ಞೆ. ಹೌದು, ಸುಮ್ಮನೆ ಕಾಡಿ ಬೇಡ. ಕೃಷ್ಣ ಸಂಗ್ರಮ ಸಿಂಹನೆಂದು ಹೆಸರು ಮಾಡಿದ ನನಗೆ ರೋಷವಿಲ್ಲವೆಂದು ನಿನ್ನ ಅಭಿಪ್ರಾಯ? ಅಭಿಪ್ರಾಯವೇನು ಯಥಾರ್ಥವೇ? ಹಂದು ಪುರ ಸಮೂಹವನ್ನು ನೀನೊಬ್ಬರೇ ನಾಶ ಮಾಡುವುದಾಗಿ ಹೇಳಿದೆ. ಹೌದು, ಹೌವ, ಈಗ ತಾನೇ ಹೇಳಲಿಲ್ಲವೇ ಈಗ ಮಾತ್ರ ಸಂಧಿಗೆ ಸಮ್ಮತಿಸಿದನೆಂದು? ಎಲ್ಲ ಎಲ್ಲ ಕೃಷ್ಣ ಅಸಧರ್ಮ ಪ್ರಲಾಪಿ ಮಧುಸೂದನ, ನಾನು ಅಣ್ಣನ ಮಾತಿಗೆ ಪ್ರತಿಯುತ್ತರ ಆಡುವುದಕ್ಕೆ ಇಚ್ಛೆ ಇಲ್ಲದೆ ಹೀಗೆ ಹೇಳಿದನು. ಅಷ್ಟು ತಿಳಿದೆ ಎಲ್ಲ ಮಾಯಾವಿ ಕೃಷ್ಣ ಗೋಳಿ ಕಾಲವಿದ್ದು ತಿಳಿಯ ಅವಡಿಯರ ರಾಷ್ಟ್ರಕ್ಕಿಂದು ಭಾವಿಸಿದ ಕೃಷ್ಣ ಎನ್ನುವುದು ಜೋಳ ಗಾಜಿಯರ ಆಲೋಚನೆ ಅರ್ಥವೇಗಲ್ಲ. ಮುದ್ದೆ ಮುದ್ದೆ ಗಣ್ಯವನ್ನು ಕಂಡು ಕಂಡು ತಿಂದ ಮಾಯಾವಿ ಇದು ಹೇಗೆ ಅರ್ಥವಾಗುವುದು? ಅಪಮಾನ ಸಹಿಸಲಾರದ ಅಪಮಾನ. ಈ ಕಲಾತಂಡಕ್ಕೆ ಆಗ ಆಗದೆ ದಾರಿ ಈಗ ಈ ಪುಸ್ತಕವನ್ನು ಸಮರ್ಪಿಸಲು ಸ್ವೀಕರಿಸು. ನೀನು ಆತ್ಮಹತ್ಯೆ ಮಾಡಿಕೊಳ್ಳುವೆ. ನೀನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಅರ್ಜುನ. ಅಗ್ರಜ, ಈ ಪರಮಾತ್ಮನು ಈ ಭೀಮಸೇನನ ಮನಸ್ಸನ್ನು ಅರಿತು ಅರಿಯದವರಂತೆ ಕೋಪಾವೇಶವನ್ನುಂಟು ಮಾಡಿದನು. ಇದಕ್ಕೆ ಪ್ರಥಮಾನುಸಾರವಾಗಿ ಸಕಲ ಸಾಮ್ರಾಜ್ಯವ ಪರಮ ಪತಿರತಿ ಪಾಂಚಾಲಿಯ ಪರಾಭವಕ್ಕೆ ಕಾರಣನು ಮಾಡು. ಇಲ್ಲನು ನೆಲೆಯಿಲ್ಲದೆ ವನವಾಸಕ್ಕೆ ಸಂಧಾನ ಪ್ರಯತ್ನವ
ಹರಿಸಬಾರದೆ ಬಂದ ಪಾಂಡವಗ್ರಜ ಪಾಂಡವಗ್ರಜ, ಪರಮಾತ್ಮ ನಾನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮಿಬ್ಬರ ನಡತೆ ಬೇರೆ ಆಯಿತಲ್ಲ. ಈ ಭೀಮಸೇನನ ಭುಜಬಲ ಪರಾಕ್ರಮವನ್ನು ನಾನು ಮರೆಯದವನು. ಬಕಜನ ಸುಂದರ ಸಾಯಿಸಿದ ಬಲವಿದನಾರು ವಿಷದ ಹನ್ನೊಂದು ಜೀವಿಸಿದ ಪಾಂಚಾಲಿ ಯಾದವಾಗ್ಲಿ ಬರಿಗಿಲ್ಲ ಚಕ್ರ ಬಾಯಿಕಲ ವಿಜಯ ವಿದ್ಯಾರ್ಥಿ ಮರಿಗಿ ಗುರುಕುಲಾಂತರ ಬಸ್ವ ಗದಾ ವಿದ್ಯಾ ಮಣಿ ಮಣಿರಂಗ ಕಡಲಾಗರ ಅಲ್ಲ ಈ ಭೀಮಸೇನಿಗೆ ಅಪಜಯದವರಿಲ್ಲ. ಆದರೂ ಧರ್ಮನಗರದ ಶರೀರನಿಗೆ ಸಿಕ್ಕಿ ಬಂದಿಯಾಗ್ತಾನೆ. ಏನು ಮಾಡಲಿ ಮಾಧವ? ಅರ್ಜುನ, ಪರಮಾತ್ಮ ಇದಕ್ಕೆ ನಿನ್ನ ಸಮ್ಮತವೇನು? ಪರಮಾತ್ಮ ಧೋರಣ ವೈರಿಗಳನ್ನು ಶಿರವನ್ನು ಹರಿಸಲು ಹೊರತೊಟ್ಟೆ. ಧೋರಣ ಕರ್ಣನ ಶಿರವನ್ನು ಹರಿಸಲು ಹೊರತೊಟ್ಟೆ. ಏನು ಮಾಡಲಿ ಮಾಧವ? ಸತ್ಯಕ್ಕೆ ತಡವಾಗಿ ನಿಂತಿರಲಿಲ್ಲ. ಮಾಧವ ಪರಮಾತ್ಮ ಪರಮಾತ್ಮ ಅಸ್ತ್ರಗಳು ವಿಜಯ ನಮ್ಮ ಹರುಹರಾಟಗಾಯಲಿ ಅಮಿತೋತ್ಸಾಹದಿಂದಿದೆ. ಹರುಹರ ಹತಗಾಯಲಿ ಅಮಿತೋತ್ಸಾಹದಿಂದಿದೆ. ಹರುಜನ ಈ ಪರಿಮೋಹಿಸಲು ತನಗೆ ಧರ್ಮಜಗೆ ಇಷ್ಟ. ಸರಿ ಸರಿ, ಮುನಿಗಿದ್ದ ಕಾಲನು ಮುಪ್ಪಾಗಿ ಹೋದನು. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಹೋಗಿ ಬರುವುದೇ ನನ್ನ ಪ್ರಥಮ ಕರ್ತವ್ಯ. ಓ ಭಾವಸಪುತ್ರಿ, ಪ್ರಿಯವಾಗಿ ನಿನ್ನನ್ನೇ ಮರೆತಿದ್ದೆ ತಂಗಿ. ಈ ನಿನ್ನ ವೇಷವೇನು? ಈ ನಿನ್ನ ಕೇಶವೇನು? ಕೆದರಿದ ಕೇಶದ ಶ್ರೀ
ಭೀಮಾರ್ಜುನರಿಬ್ಬರಿಗೂ ಯುದ್ಧವು ಬೇಡವಂತೆ ನಕಲ ಸಾಂಬರವರೆಯನ್ನು ಸಿದ್ಧರಿದ್ದಾರೆ. ಇದಕ್ಕೆ ನಿನ್ನ ಸಮ್ಮತವೇನು? ನನ್ನ